ತನ್ನ ಧೈರ್ಯದಿಂದಲೇ ಬ್ರಿಟಿಷರ ಎದೆ ನಡುಗಿಸಿದ ಕ್ರಾಂತಿಕಾರಿ ಮಹಾನ್ ದೇಶಭಕ್ತ ಸ್ವಾತಂತ್ರ್ಯ ಹೋರಾಟಗಾರ ಭಗತ್ ಸಿಂಗ್. ಭಾರತದ ಕ್ರಾಂತಿಕಾರಿ ನಾಯಕ ಭಗತ್ ಸಿಂಗ್. ಭಾರತದಲ್ಲಿ ಈಗಲೂ ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ಭಾರತದ ಕ್ರಾಂತಿಕಾರಿ ನಾಯಕ ಯಾರು ಎಂದು ಕೇಳಿದರೆ ಪ್ರತಿಯೊಬ್ಬರ ಬಾಯಲ್ಲಿ ಮೊದಲು ಬರುವ ಹೆಸರೇ ಭಗತ್ ಸಿಂಗ್. ಭತ್ತದ ಬದಲು ಬಂದೂಕು ನೆಡಬೇಕು ಎನ್ನುತ್ತಿದ್ದ ಭಗತ್ ಸಿಂಗ್ ಎಂಬ ಪುಟ್ಟ ಪೋರ ಬೆಳೆದು ದೊಡ್ಡವನಾಗುತ್ತಿದ್ದಂತೆ ಯುವ ಸಮುದಾಯದಲ್ಲಿ ಕ್ರಾಂತಿಯ ಕಿಡಿ ಹೊತ್ತಿಸಿದ. ಇವತ್ತು ನಾವು ಭಗತ್ ಸಿಂಗರ ಕುರಿತಾಗಿ ಕೆಲವು ವಿಷಯಗಳನ್ನು ತಿಳಿಯೋಣ. ಭಗತ್ ಸಿಂಗರು ಪಂಜಾಬಿನ, ಅಂದರೆ ಈಗಿನ ಪಾಕಿಸ್ತಾನದ ಜರನವಾಲಾ ತಾಲೂಕಿನ ಬಂಗಾ ಎಂಬ ಹಳ್ಳಿಯಲ್ಲಿ ಸೆಪ್ಟೆಂಬರ್ 28, 1907 ಜನಿಸಿದರು. ಅವರ ತಾಯಿ ಶ್ರೀಮತಿ ವಿದ್ಯಾವತಿ, ತಂದೆ ಜೀವ ವಿಮಾ ಕಂಪನಿಯಲ್ಲಿ ಏಜೆಂಟರಾಗಿ ವೃತ್ತಿ ಮಾಡುತ್ತಿದ್ದ ಕಿಶನ್ ಸಿಂಗ್. ಭಗತ್ ಮೇಲೆ ಅತೀವ ಪ್ರಭಾವ ಬೀರಿದವರೆಂದರೆ ಅವರ ಚಿಕ್ಕಪ್ಪ ಅಜಿತ್ ಸಿಂಗ್. ಪಂಜಾಬಿನ ಕ್ರಾಂತಿಕಾರಿ ಚಟುವಟಿಕೆಗಳಲ್ಲಿ ನಿರತರಾಗಿದ್ದು, ಲಾಹೋರ್ ಪಿತೋರಿ ಪ್ರಕರಣಗಳಲ್ಲಿ ಪ್ರಮುಖ ಆರೋಪಿಯಾಗಿದ್ದ ಕರ್ತಾರ್ ಸಿಂಗ್ ಸರಬ್ರವರನ್ನು 1915 ಅವರ 20ನೇ ವಯಸ್ಸಿನಲ್ಲಿ ನೇಣಿಗೇರಿಸಲಾಗಿತ್ತು. ರಾಷ್ಟ್ರ ವಿಮೋಚನೆ ಒಂದೇ ನನ್ನ ಗುರಿ. ಯಾವುದೇ ವ್ಯಕ್ತಿ, ರಾಷ್ಟ್ರಧರ್ಮ ಅಥವಾ ಜನಾಂಗದ ಮೇಲೆ ದ್ವೇಷ ಸಾಧಿಸಲು ನಾನು ಯಾವುದನ್ನೂ ಮಾಡಿಲ್ಲ. ನನಗೆ ಬೇಕಾಗಿರುವುದೊಂದೇ ದೇಶದ ಸ್ವಾತಂತ್ರ್ಯ. ಅದೊಂದೇ ನನ್ನ ಕನಸು ಎಂಬ ಸರಬ್ರ ಕೊನೆಗಾಲದ ಮಾತುಗಳು ಭಗತ್ ಸಿಂಗ್ರಲ್ಲಿ ಕ್ರಾಂತಿಯ ಉದ್ದೀಪನ ಹಚ್ಚಿದ್ದವು. ಇದು ಭಗತ್ರನ್ನು ಮೈ ನವಿರೇಳಿಸಿ ಸಾವಿಗೆ ಸವಾಲು ಹಾಕುವಂತಹ ಗುಣವನ್ನು ಮೈಗೂಡುವಂತೆ ಮಾಡಿತ್ತು. ಇನ್ಕ್ವಿಲಾಬ್ ಜಿಂದಾಬಾದ್, ಅಂದರೆ ಕ್ರಾಂತಿ ಚಿರಾಯುವಾಗಲಿ ಎಂಬ ಘೋಷಣೆ ಹುಟ್ಟುಹಾಕಿದ್ದೇ ಭಗತ್ ಸಿಂಗ್. ಇದು ಅಂತಿಮವಾಗಿ ಭಾರತದ ಸಶಸ್ತ್ರ ಸ್ವಾತಂತ್ರ್ಯದ ಘೋಷಣೆಯಾಗಿ ಮಾರ್ಪಟ್ಟಿತು. ಸಮಾಜವಾದ ಮತ್ತು ಸಮಾಜವಾದಿ ಕ್ರಾಂತಿಯ ಬಗೆಗಿನ ಸಾಹಿತ್ಯವನ್ನು ಅವರು ಚಿಕ್ಕ ವಯಸ್ಸಿನಲ್ಲಿಯೇ ಓದಲಾರಂಭಿಸಿದ್ದರು. 1923 ಲಾಹೋರ್ನಲ್ಲಿ ರಾಷ್ಟ್ರೀಯ ಕಾಲೇಜಿಗೆ ಭಗತ್ ಸಿಂಗ್ ಸೇರಿಕೊಂಡರು. ಬಾಲ್ಯದಿಂದಲೂ ಉತ್ತಮ ವಿದ್ಯಾರ್ಥಿಯಾಗಿದ್ದ ಭಗತ್ ಸಿಂಗ್ ಕಾಲೇಜು ದಿನಗಳಲ್ಲಿಯೂ ಓದಿನಲ್ಲಿ ಮುಂದಿದ್ದರು. ಕಾಲೇಜು ದಿನಗಳಲ್ಲಿ ಅನೇಕ ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದರು. ಮನೆಯಲ್ಲಿಯೂ ರಾಜಕೀಯ ವಾತಾವರಣವಿದ್ದುದರಿಂದ ಅವರ ಮೇಲೆ ಪ್ರಭಾವ ಬೀರಿತ್ತು. ಭಗತ್ ಸಿಂಗ್ ನಂತರ ಯುವ ಕ್ರಾಂತಿಕಾರಿ ಚಳುವಳಿಯಲ್ಲಿ ಭಾಗಿಯಾದರು. ಈಗ ಭಗತ್ ಸಿಂಗರ ಜೀವನದಲ್ಲಿ ನಡೆದ ಒಂದು ಪ್ರಸಂಗದ ಮೂಲಕ ಚಿಕ್ಕ ವಯಸ್ಸಿನಲ್ಲಿಯೇ ಅವರ ರಾಷ್ಟ್ರ ಪ್ರೇಮದ ತೀವ್ರತೆ ಎಷ್ಟಿತ್ತು ಎಂಬುದನ್ನು ತಿಳಿಯೋಣ. ಅಂದು ಎಲ್ಲ ಮಕ್ಕಳು ಶಾಲೆಯಿಂದ ಮನೆಗೆ ಬಂದಿದ್ದರು. ಆದರೆ 12 ವರ್ಷದ ಒಬ್ಬ ಬಾಲಕ ಮಾತ್ರ ಮನೆಗೆ ಬಂದಿರಲಿಲ್ಲ. ಮನೆಯಲ್ಲಿ ತಂದೆ, ತಾಯಿ ಮತ್ತು ಕುಟುಂಬದವರಿಗೆ ಬಹಳ ಆತಂಕವಾಯಿತು. ಸಂಜೆ ತಡವಾಗಿ ಬಾಲಕ ಮನೆಗೆ ಬಂದನು. ಅವನ ತಂಗಿ ವೀರಾಜಿ ಬಂದ ಎಂದು ಕೂಗಿಕೊಂಡಿದ್ದನ್ನು ಕೇಳಿದ ಅಮ್ಮ ಓಡಿ ಬಂದು ಮಗನನ್ನು ಅಪ್ಪಿ ಕಣ್ಣೀರು ಹರಿಸುತ್ತಾಳೆ. ನಂತರ ಬಾಲಕನಿಗೆ ಅತಿ ಪ್ರಿಯವಾದ ಮಾವಿನ ಹಣ್ಣನ್ನು ತಂಗಿ ಕೊಡಲು ಹೋದಾಗ ಬೇಡವೆಂದು ತಿರಸ್ಕರಿಸುತ್ತಾನೆ. ಅವನ ಮುಖದಲ್ಲಿಯ ಗಾಂಭೀರ್ಯ ಕಂಡು ತಂಗಿಗೆ ಆಶ್ಚರ್ಯವಾಗಿ ಕಾರಣ ಕೇಳಿದಾಗ, ದಯವಿಟ್ಟು ನನಗೆ ಏನೂ ತಿನ್ನಲು ಹೇಳಬೇಡ, ಬಾ ನಿನಗೆ ಏನೋ ತೋರಿಸುತ್ತೇನೆ ಎಂದು ಹೇಳಿ ಮನೆಯ ಹಿಂಬದಿಗೆ ಕರೆದುಕೊಂಡು ಹೋಗಿ ಊಟದ ಡಬ್ಬದಲ್ಲಿದ್ದ ರಕ್ತಸಿಕ್ತ ಮಣ್ಣನ್ನು ತೋರಿಸುತ್ತಾನೆ. ತ್ಯಾಗದ ಪ್ರತೀಕ ಈ ಮಣ್ಣು, ಇದು ಬಹಳ ಪೂಜ್ಯನೀಯವಾದುದು. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದಲ್ಲಿ ಹುತಾತ್ಮರಾದವರ ರಕ್ತದಿಂದ ಈ ಮಣ್ಣು ಪಾವನವಾಗಿದೆ
ಎಂದು ಹೇಳಿ ಅದನ್ನು ಒಂದು ಸ್ವಚ್ಛ ಜಾಗದಲ್ಲಿ ಇಟ್ಟು ಅದಕ್ಕೆ ಹೂಗಳನ್ನು ಏರಿಸಿ ಭಕ್ತಿಯಿಂದ ನಮಸ್ಕರಿಸುತ್ತಾನೆ. ನಂತರ ಅದನ್ನು ಬಿಡದೆ ಪೂಜಿಸುವುದು ಭಗತ್ನ ದಿನನಿತ್ಯದ ಆಚರಣೆಯಾಗಿತ್ತು. 1919 ಏಪ್ರಿಲ್ 13ರಂದು ಅಮೃತಸರದ ಜಲಿಯನ್ ವಾಲಾ ಬಾಗ್ನಲ್ಲಿ ಶಾಂತಿಯುತ ಸಭೆಯನ್ನು ಸಂಘಟಿಸಿದ್ದರು. ಸುಮಾರು 20,000 ಜನರು ಸೇರಿದ್ದರು. ಆ ಸಭೆಯ ಮೇಲೆ ಬ್ರಿಟಿಷ್ ಅಧಿಕಾರಿ ಜನರಲ್ ಡಯರ್ ಯಾವ ಎಚ್ಚರಿಕೆಯನ್ನೂ ನೀಡದೆ, ಸ್ವಲ್ಪವೂ ಕರುಣೆಯಿಲ್ಲದೆ ತನ್ನ ಸೈನಿಕರಿಗೆ ಗುಂಡಿನ ದಾಳಿ ನಡೆಸಲು ಆಜ್ಞೆ ಮಾಡಿದನು. ಈ ಪೈಶಾಚಿಕ ಕೃತ್ಯದಲ್ಲಿ, ಜಲಿಯನ್ ವಾಲಾ ಬಾಗ್ ಹತ್ಯಾಕಾಂಡದಲ್ಲಿ ಸುಮಾರು 500ಕ್ಕೂ ಹೆಚ್ಚು ಜನರು ಮೃತರಾಗಿ ಸಾವಿರಾರು ಜನರು ಗಾಯಗೊಂಡರು. 12 ವರ್ಷದ ಭಗತ್ ಸಿಂಗ್ ಈ ಘಟನೆಯನ್ನು ಕೇಳಿ ದಿಗ್ಭ್ರಾಂತನಾದನು. ಅಮೃತಸರದಲ್ಲಿ ಆಗ ಪ್ರಕ್ಷುಬ್ಧ ವಾತಾವರಣವಿತ್ತು. ಕಂಡಲ್ಲಿ ಗುಂಡಿಕ್ಕುವ ಆಜ್ಞೆಯೂ ಜಾರಿಯಲ್ಲಿತ್ತು. ಪೊಲೀಸರ ಜಮಾವಣೆ ಸಾಕಷ್ಟಿತ್ತು. ತನ್ನ ಊರಿನಿಂದ ಭಗತ್ ಸಿಂಗ್ ಒಬ್ಬನೇ ರೈಲಿನಲ್ಲಿ ಬಂದಿಳಿದು ಪೊಲೀಸರ ಕಣ್ಣು ತಪ್ಪಿಸಿ ಜಲಿಯನ್ ವಾಲಾ ಬಾಗ್ ತಲುಪಿದ್ದ. ಹತ್ಯಾಕಾಂಡ ಘಟನೆ ನಡೆದ ಸ್ಥಳಕ್ಕೆ ಬಂದು ಭಕ್ತಿಯಿಂದ ತಲೆಬಾಗಿ ಒಂದು ಚಿಟಿಕೆ ಮಣ್ಣನ್ನು ತೆಗೆದುಕೊಂಡು ತಿಲಕವನ್ನಿಟ್ಟುಕೊಂಡು ಹುತಾತ್ಮರಿಗೆ ನಮನವನ್ನು ಸಲ್ಲಿಸುತ್ತಾನೆ. ಅಲ್ಲಿಯ ರಕ್ತಸಿಕ್ತ ಪೂಜ್ಯನೀಯ ಮಣ್ಣನ್ನು ತನ್ನ ಊಟದ ಡಬ್ಬಿಯಲ್ಲಿ ಸಂಗ್ರಹಿಸಿ ಮನೆಗೆ ಬಂದ. ಆ ವೀರ ಬಾಲಕ ಭಗತ್ ಸಿಂಗ್ ಜಲಿಯನ್ ವಾಲಾ ಬಾಗ್ ಹತ್ಯಾಕಾಂಡ ಭಾರತದ ಸ್ವಾತಂತ್ರ್ಯ ಇತಿಹಾಸದಲ್ಲಿ ಒಂದು ಕರಾಳ ಘಟನೆ. ಆ ಘಟನೆ ಭಗತ್ ಸಿಂಗನ ಮನಸ್ಸಿನಲ್ಲಿ ಅಚ್ಚಳಿಯದೇ ಉಳಿಯಿತು. 1921ರಲ್ಲಿ ಅವನು ಒಂದು ನಿರ್ಧಾರಕ್ಕೆ ಬಂದು ಒಂದಲ್ಲ ಒಂದು ದಿನ ಈ ದಮನಕಾರಿ ಬ್ರಿಟಿಷ್ ಪ್ರಭುತ್ವವನ್ನು ಧ್ವಂಸ ಮಾಡಲು ಏನಾದರೂ ಮಾಡಿಯೇ ತೀರುತ್ತೇನೆಂದು ದೃಢ ನಿರ್ಧಾರ ಮಾಡಿದ್ದ. ಮುಂದೆ ಕ್ರಾಂತಿಕಾರಿಗಳ ಸಹಕಾರದಿಂದ ಭಗತ್ ಸಿಂಗ್ ಮಾತೃಭೂಮಿಯನ್ನು ಗುಲಾಮಗಿರಿಯ ಸಂಕೋಲೆಯಿಂದ ಬಿಡಿಸಲು ಸ್ವಾತಂತ್ರ್ಯ ಹೋರಾಟದ ಪಥದಲ್ಲಿ ಮುನ್ನಡೆದು ಇನ್ಕ್ವಿಲಾಬ್ ಜಿಂದಾಬಾದ್ ಎಂಬ ಘೋಷಣೆಯೊಂದಿಗೆ ತಾಯಿ ಭಾರತ ಮಾತೆಗೆ ತನ್ನ ಪ್ರಾಣಾರ್ಪಣೆಯನ್ನು ಮಾಡುತ್ತಾನೆ. ಮುಂದೆ ಬಾಳಿ ಬದುಕಬೇಕಾದವನು ತನ್ನ 23ನೆಯ ವಯಸ್ಸಿನಲ್ಲಿಯೇ ಜೀವನವನ್ನೇ ಅರ್ಪಿಸಿ ಸಹಚರರಾದ ರಾಜಗುರು ಮತ್ತು ಸುಖದೇವ್ರೊಂದಿಗೆ ಪ್ರಾಣಾರ್ಪಣೆ ಮಾಡಿ ತನ್ನ ತ್ಯಾಗ ಬಲಿದಾನದಿಂದ ಅಮರನಾದನು. ಮಹಾತ್ಮ ಗಾಂಧೀಜಿಯವರ ಅಹಿಂಸಾವಾದದ ಬಗ್ಗೆ ಭಗತ್ ಸಿಂಗ್ಗೆ ಹೆಚ್ಚು ನಂಬಿಕೆ ಇರಲಿಲ್ಲ. ಮದುವೆಯಾಗಲು ನಿರಾಕರಿಸಿದ ಭಗತ್ ಸಿಂಗ್ ದೇಶಕ್ಕಾಗಿ ತಮ್ಮ ಜೀವನ ಮುಡುಪಾಗಿಟ್ಟರು. ದೆಹಲಿಯ ಸೆಂಟ್ರಲ್ ಅಸೆಂಬ್ಲಿಯಲ್ಲಿ ಬಾಂಬ್ ಎಸೆದ ಅವರು ಬ್ರಿಟಿಷ್ ಪೊಲೀಸರಿಗೆ ಶರಣಾದರು. ಬಾಂಬ್ ಎಸೆತದಿಂದ ಯಾವುದೇ ಸಾವು ನೋವು ಆಗಿರಲಿಲ್ಲ. ಬ್ರಿಟಿಷರ ಗಮನ ಸೆಳೆದು ಸತ್ಯ ಹುಡುಕುವುದೇ ಭಗತ್ ಸಿಂಗ್ ಮತ್ತು ಅವರ ಗೆಳೆಯರ ಉದ್ದೇಶವಾಗಿತ್ತು. ಹೀಗಾಗಿ ತಪ್ಪಿಸಿಕೊಳ್ಳಲು ಪ್ರಯತ್ನ ಮಾಡದೆ ಇನ್ಕ್ವಿಲಾಬ್ ಜಿಂದಾಬಾದ್ ಎಂದು ಕೂಗುತ್ತಾ ಸೆರೆಯಾದರು. ಜೈಲಿನಲ್ಲಿದ್ದಾಗ ಭಗತ್ ಸಿಂಗ್ ಪರ ವಕೀಲ್ ಮೆಹ್ತಾ ಕೊನೆಯದಾಗಿ ಭೇಟಿಯಾದಾಗ ಭಗತ್ ಸಿಂಗ್ ಕೇಳಿದ್ದೇನೆಂದರೆ, ನಾನು ಹೇಳಿದ್ದ ದಿ ರೆವಲ್ಯೂಷನರಿ ಲೆನಿನ್ ಪುಸ್ತಕ ತಂದಿದ್ದೀರಾ ಎಂದು ಕೇಳಿದ್ದರು. ನಾಳೆಗೆ ನೇಣಿಗೆ ಕೊರಳೊಡ್ಡುವ ವ್ಯಕ್ತಿ ಪುಸ್ತಕ ಕೈಗೆ ಬರುತ್ತಿದ್ದಂತೆ ಓದಲು ಶುರು ಮಾಡಿದರು. ಇದನ್ನು ಕಂಡು ಆಶ್ಚರ್ಯಗೊಂಡ ಮೆಹ್ತಾ, ದೇಶದ ಜನರಿಗೆ ನಿಮ್ಮ ಸಂದೇಶವೇನು ಎಂದು ಕೇಳಿದಾಗ ಪುಸ್ತಕದಿಂದ ತಲೆ ಎತ್ತದೆ ಸಾಮ್ರಾಜ್ಯಶಾಹಿಗೆ ಧಿಕ್ಕಾರ, ಇನ್ಕ್ವಿಲಾಬ್ ಜಿಂದಾಬಾದ್ ಈ 2 ಘೋಷಣೆ ಜನರಿಗೆ ತಿಳಿಸಿ ಎಂದು ಹೇಳಿದರು. ಸಾವಿನ ಕರೆಗಂಟೆಯಂತೆ ಸೈನಿಕನೊಬ್ಬ ನೇಣುಗಂಬಕ್ಕೆ ಕರೆದೊಯ್ಯಲು ಬಂದಾಗಲೂ ಲೆನಿನ್ ಕುರಿತ ಪುಸ್ತಕ ಓದುತ್ತಿದ್ದವರು ಸ್ವಲ್ಪವೂ ವಿಚಲಿತರಾಗದೆ
ಪುಸ್ತಕ ಓದಿ ಮುಗಿಸಿದ ನಂತರ ಬಂದರಾಗುತ್ತದಾ ಎಂದು ಗಂಭೀರವಾಗಿ ಕೇಳಿದ್ದು ನಿಜಕ್ಕೂ ಮೈ ನವಿರೇಳಿಸುವ ಸಂದರ್ಭ. ಮಾರ್ಚ್ 24, 1931 ನೇಣಿಗೇರಿಸುವುದೆಂದು ನಿರ್ಧರಿಸಲಾಗಿತ್ತು. ಆದರೆ 25,000ಕ್ಕೂ ಹೆಚ್ಚು ಜನರು ಪ್ರತಿಭಟನೆ ಹಮ್ಮಿಕೊಂಡಿದ್ದರಿಂದ 11 ಗಂಟೆ ಹಿಂದೂಡಿ ಮಾರ್ಚ್ 23, 1931 ಬೆಳಿಗ್ಗೆ 7:30ಕ್ಕೆ ಗಲ್ಲಿಗೇರಿಸಲಾಯಿತು. ಸಟ್ಲೆಜ್ ನದಿ ದಡದಲ್ಲಿ ಜೈಲು ಅಧಿಕಾರಿಗಳೇ ರಹಸ್ಯವಾಗಿ ಅಂತ್ಯಕ್ರಿಯೆ ನೆರವೇರಿಸಿದರು. ಗಲ್ಲಿಗೇರಿಸಿದಾಗಲೂ ಸ್ವಲ್ಪವೂ ಎದೆಗುಂದದೆ ಖುಷಿಯಿಂದಿದ್ದರು. ಗಲ್ಲು ಕಂಬದ ಹತ್ತಿರ ಬಂದಾಗ ಹಗ್ಗಕ್ಕೆ ಮುತ್ತಿಡುತ್ತಾ ಇನ್ಕ್ವಿಲಾಬ್ ಜಿಂದಾಬಾದ್ ಎಂದು ಘೋಷಣೆ ಮಾಡುತ್ತಾ ನೇಣುಗಂಬವೇರಿದ ಅಪ್ರತಿಮ ರಾಷ್ಟ್ರಪ್ರೇಮಿ ಭಗತ್ ಸಿಂಗ್ ಎಂದೆಂದಿಗೂ ಅಜರಾಮರ. ಭಗತ್ ಸಿಂಗರು ಜೈಲಿನಲ್ಲಿದ್ದಾಗ ಅವರ ತಾಯಿಯು ಆಡಿದ ದಿಟ್ಟ ನುಡಿಗಳು ನಿಜಕ್ಕೂ ಅಪ್ಯಾಯಮಾನವಾದುದು. ಅದೇನೆಂದರೆ, ನಿನ್ನ ನಿಲುವನ್ನು ಬದಲಿಸಬೇಡ, ಪ್ರಪಂಚವೇ ಮರೆಯಲಾಗದ ಸಾವು ಎಂದೆಂದಿಗೂ ಅತ್ಯುತ್ತಮವಾದದ್ದು. ಇನ್ಕ್ವಿಲಾಬ್ ಜಿಂದಾಬಾದ್ ಘೋಷಣೆಯನ್ನು ಕೊನೆಯವರೆಗೂ ಕೂಗುತ್ತಿರು. ಯಾವ ತಾಯಿಗೂ ಲಭಿಸದ ಹೆಮ್ಮೆ ನನಗುಂಟಾಗಿದೆ. ವೀರ ಮಾತೆಯ ಹೃದಯದಿಂದ ಬಂದ ಮಾತು ಇದು. ವೀರ ಯೋಧನ ತಾಯಿ ವೀರ ಮಾತೆಯಲ್ಲವೇ? ಪುರಾತನ ವ್ಯವಸ್ಥೆಯನ್ನು ನಾಶ ಮಾಡದೆ ಹೊಸ ಬದಲಾವಣೆ ತರುವುದು ಸಾಧ್ಯವಿಲ್ಲ ಎಂಬುದು ಭಗತ್ ಸಿಂಗರಿಗೆ ಮನವರಿಕೆಯಾಗಿತ್ತು. ಆದರೆ ಪ್ರತಿಭಟನೆಯ ದಿವ್ಯ ಜ್ಯೋತಿ ಆರದಂತೆ ಉರಿಯಲು ತನ್ನಂಥವರು ಪ್ರಾಣತ್ಯಾಗ ಮಾಡಲೇಬೇಕು ಎಂದು ನಂಬಿದ್ದರು. ಅವರ ಸಾವು ಸ್ವಾತಂತ್ರ್ಯದ ಕಿಡಿಯನ್ನು ದೇಶಾದ್ಯಂತ ಮತ್ತಷ್ಟು ವ್ಯಾಪಿಸಿ ಯುವಜನರಲ್ಲಿ ವಿದ್ಯುತ್ ಸಂಚಾರ ಮೂಡಿಸಿತು. ಕೆಚ್ಚೆದೆಯ ಹೋರಾಟಗಾರರಾದ ಭಗತ್ ಸಿಂಗ್, ಸುಖದೇವ್, ರಾಜ್ಗುರು ಎಂಬ ಹೆಸರೇ ದೇಶ ಪ್ರೇಮದ ಸ್ಫೂರ್ತಿ. ಬ್ರಿಟಿಷರ ವಿರುದ್ಧ ಎದೆಯುಬ್ಬಿಸಿ ಹೋರಾಡಿದ ಈ ಮೂವರನ್ನೂ ಕಂಡು ಬ್ರಿಟಿಷ್ ಆಡಳಿತವೇ ನಡುಗುತ್ತಿತ್ತು ಎಂದರೂ ತಪ್ಪಲ್ಲ. ಇಂತಹ ವೀರಾಗ್ರಣಿ ದೇಶಭಕ್ತರನ್ನು ಪಡೆದ ಭಾರತ ಮಾತೆ ಧನ್ಯಳು. 1930-32ರಲ್ಲಿ ಎಲ್ಲ ಜನರು ಒಂದೇ ಮನುಷ್ಯರಂತೆ ನಿಂತರು. ಸೆರೆಮನೆ ವಾಸಗಳು, ಚಡಿಯೇಟುಗಳು ಮತ್ತು ಲಾಠಿ ಏಟುಗಳು ಜನರ ಸ್ಫೂರ್ತಿಯನ್ನು ಕಂಗಡಿಸಲು ಸಾಧ್ಯವಾಗಲಿಲ್ಲ. ದಂಗೆ ಇಡೀ ದೇಶಾದ್ಯಂತ ವ್ಯಾಪಿಸಿತು. ದಂಗೆ ಮುಂದುವರಿದು 1945-46ರಲ್ಲಿ ನವ ಭಾರತ ಉದಯಿಸಿದ್ದನ್ನು ಇಡೀ ಪ್ರಪಂಚವೇ ಕಣ್ಣಾರೆ ಕಂಡಿತು. ಭಗತ್ ಸಿಂಗರ ಕೆಲವು ನುಡಿಗಳು ಇಂದಿಗೂ ಕೇಳಿದಾಗ ಮನ ತುಂಬಿ ಬರುತ್ತದೆ, ದೇಶ ಪ್ರೇಮ ಉಕ್ಕಿ ಬರುತ್ತದೆ. ಅವು ಯುವ ಜನರನ್ನು ಪ್ರೇರೇಪಿಸಿ ಸ್ವಾತಂತ್ರ್ಯ ಮತ್ತು ಕ್ರಾಂತಿಗಾಗಿ ಅವರನ್ನು ಹುಚ್ಚರನ್ನಾಗಿಸಿ ಬ್ರಿಟಿಷ್ ಸಾಮ್ರಾಜ್ಯಶಾಹಿಯನ್ನು ವಿನಾಶದಂಚಿಗೆ ತಳ್ಳುತ್ತದೆ. ರಾಷ್ಟ್ರಕ್ಕಾಗಿ ನಾನು ಸಲ್ಲಿಸಿದ ಸೇವೆ ಮತ್ತು ನನ್ನ ಜನತೆಗಾಗಿ ತೋರಿದ ಪ್ರೀತಿಗಳಿಗೆ ನೀಡುವ ಅತ್ಯುನ್ನತ ಬಹುಮಾನವನ್ನು ನಾನು ಪಡೆಯುವ ದಿನವನ್ನು ಅತಿ ಕಾತುರತೆಯಿಂದ, ಸಂಭ್ರಮ ಸಡಗರದಿಂದ ಎದುರು ನೋಡುತ್ತಿದ್ದೇನೆ. ಸಾಯುವ ಕೆಲವೇ ನಿಮಿಷಗಳ ಮೊದಲು ಭಗತ್ ಸಿಂಗರು ಆಡಿದ ಮಾತುಗಳು ಎಂಥವರನ್ನು ಕೆಚ್ಚೆದೆಯ ಉತ್ತುಂಗಕ್ಕೇರಿಸಬಲ್ಲವು. ಅದೇನೆಂದರೆ, ಮೊದಲು ನಿಮ್ಮ ವೈಯಕ್ತಿಕತೆಯನ್ನು ನುಚ್ಚು ನೂರು ಮಾಡಿ ವೈಯಕ್ತಿಕ ಸುಖದ ಕನಸನ್ನು ಭಗ್ನಗೊಳಿಸಿ ನಂತರ ಕೆಲಸ ಮಾಡಲು ತೊಡಗಿ. ನೀವು ಒಂದೊಂದೇ ಅಂಗುಲ ಮುಂದಕ್ಕೆ ಸಾಗಬೇಕು. ಅದಕ್ಕೆ ಧೈರ್ಯ ಬೇಕು, ದೃಢ ನಿರ್ಧಾರ ಬೇಕು, ನಿರಂತರ ಶ್ರಮ ಬೇಕು. ಯಾವ ಕಷ್ಟ ಕಾರ್ಪಣ್ಯಗಳು ನಿರಾಶೆಗೊಳಿಸುವುದಿಲ್ಲ.
ಯಾವ ವೈಫಲ್ಯಗಳೂ ನಿಮ್ಮನ್ನು ಕಂಗೆಡಿಸುವುದಿಲ್ಲ. ತ್ಯಾಗ ಮತ್ತು ನರಳಾಟಗಳ ಅಗ್ನಿದಿವ್ಯವನ್ನು ಹಾಡು ಹಾದು ನೀವು ವಿಜಯಶಾಲಿಗಳಾಗುತ್ತೀರಿ. ಈ ವೈಯಕ್ತಿಕ ಗೆಲುವುಗಳು ಕ್ರಾಂತಿಯ ಬಹುದೊಡ್ಡ ಆಸ್ತಿ. ರಾಷ್ಟ್ರಾಭಿಮಾನಕ್ಕಾಗಿ ಸಿಗುವ ಅತ್ಯುನ್ನತ ಬಹುಮಾನ ಅದು ನನಗೆ ಸಿಗುತ್ತಿರುವುದರಿಂದ ನನಗೆ ಹೆಮ್ಮೆಯೇ. ನನ್ನ ಬಾಹ್ಯ ದೇಹವನ್ನು ನಾಶಗೊಳಿಸಿ ಈ ರಾಷ್ಟ್ರದಲ್ಲಿ ಅವರು ಸುರಕ್ಷಿತವಾಗಿರಬಹುದೆಂದು ಭಾವಿಸಿದ್ದಾರೆ. ಅವರು ನನ್ನನ್ನು ಕೊಲ್ಲಬಹುದಾದರೂ ನನ್ನ ವಿಚಾರಗಳನ್ನು ಕೊಲ್ಲಲು ಸಾಧ್ಯವಿಲ್ಲ. ವಿಚಾರಗಳಿಗೆ ಸಾವಿಲ್ಲ, ಸಿದ್ಧಾಂತಗಳಿಗೆ ಅಳಿವಿಲ್ಲ. ಅವರು ನನ್ನ ದೇಹವನ್ನು ಪುಡಿಗಟ್ಟಬಹುದು, ಆದರೆ ನನ್ನ ಚೈತನ್ಯವನ್ನು ಪುಡಿಗಟ್ಟಲಾರರು. ನನ್ನನ್ನು ನೇಣಿಗೇರಿಸಿದ ನಂತರ ನನ್ನ ಕ್ರಾಂತಿಕಾರಿ ವಿಚಾರಗಳ ಸುವಾಸನೆಯು ನಮ್ಮ ಸುಂದರ ನಾಡಿನ ವಾತಾವರಣದಲ್ಲಿ ಪಸರಿಸುತ್ತದೆ. ಬ್ರಿಟಿಷ್ ಗುಲಾಮಖೋರರಿಗೆ ಜೀವಂತ ಭಗತ್ ಸಿಂಗ್ಗಿಂತ ಸತ್ತ ಭಗತ್ ಸಿಂಗ್ ಅಪಾಯಕಾರಿ ಎಂದು ಅವರು ನುಡಿದಿದ್ದಾರೆ. ಅದರಂತೆ ಕ್ರಾಂತಿ ಮುಂದುವರಿದು ದೇಶ ಸ್ವಾತಂತ್ರ್ಯ ಪಡೆಯುವ ದಾರಿಯಲ್ಲಿ ಅವರ ಮಾತುಗಳು ದಿಕ್ಸೂಚಿಯಾಯಿತು. ಭಗತ್ ಸಿಂಗ್ ಸೂರ್ಯ ಚಂದ್ರರಿರುವ ತನಕವೂ ಅಜರಾಮರ. ಜೈ ಹಿಂದ್, ಜೈ ಭಾರತ ಮಾತಾ.